ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯಾಧಿಕಾರಿಗಳು ಎಲ್ಲಾ ಒಂದು ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ದಂತಹ ಒಂದು ಪ್ರಕರಣ ಏನಿದೆ ಅದು ಪತ್ತೆಯಾಗಿತ್ತು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಲ್ಯಾಬ್ ಅಂಡ್ ಸ್ಕ್ಯಾನಿಂಗ್ ಅಂತ ಏನಿದೆ, ಈ ಒಂದು ಇಲ್ಲಿ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಭ್ರೂಣ ಪತ್ತೆಯನ್ನ ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಈ ಒಂದು ಆಸ್ಪತ್ರೆಯಲ್ಲಿ ಸುಮಾರು 16ರಿಂದ 18 ವಾರಗಳ ಭ್ರೂಣ ಕೂಡ ಪತ್ತೆಯಾಗಿದೆ. ಅದನ್ನ ತೆಗೆದು ಹೊರಗಡೆ ಇಟ್ಟಿದ್ರು. ಆ ಸಂದರ್ಭದಲ್ಲೇ ಆರೋಗ್ಯಾಧಿಕಾರಿಗಳು ದಾಳಿಯನ್ನ ಕೂಡ ಮಾಡ್ತಾರೆ. ಆಗ ಅಲ್ಲಿ ಭ್ರೂಣ ಇರುವಂತದ್ದು ಗೊತ್ತಾಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸೆಕ್ಸ್ ಡಿಟರ್ಮಿನೇಷನ್ ನಾಟ್ ಡನ್ ಹಿಯರ್ ಅನ್ನುವಂತ ಒಂದು ಬೋರ್ಡ್ ಇದೆ. ಆದ್ರೆ ಇವರು ಅದೇ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಈಗಾಗಲೇ ಮೂವರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ತಿರುಮಲಶೆಟ್ಟಿಹಳ್ಳಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆರೋಗ್ಯಾಧಿಕಾರಿಗಳು ಕೂಡ ಈಗಾಗಲೇ ಈ ಒಂದು ಆಸ್ಪತ್ರೆಯನ್ನ ಸೀಸ್ ಮಾಡಿರುವಂತದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಎಲ್ಲಾ ಒಂದು ಬಾಗಿಲುಗಳಿಗೂ ಕೂಡ ಸೀಲ್ ಅನ್ನ ಹಾಕಿ ಈಗಾಗಲೇ ಸೀಸ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಇದನ್ನು ಓಪನ್ ಮಾಡಲಿಕ್ಕೆ ಸದ್ಯದ ಮಟ್ಟಿಗೆ ಅವಕಾಶ ಇಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಆರೋಗ್ಯಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿರುವಂತದ್ದು. ಇಲ್ಲಿನ ಒಂದು ವಿಚಾರವನ್ನು ಗಮನಿಸ್ತಾ ಹೋದ್ರೆ ಇಲ್ಲಿ ಭ್ರೂಣ ಪತ್ತೆ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಹತ್ಯೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಆಸ್ಪತ್ರೆಯಲ್ಲಿ ಸುಮಾರು 2 ರಿಂದ 3 ವರ್ಷಗಳ ಹಿಂದೆ ಕೂಡ ಇದೇ ರೀತಿಯ ಒಂದು ಪ್ರಕರಣ, ಇದೇ ರೀತಿಯಲ್ಲಿ ಇವರು ಭ್ರೂಣವನ್ನ ಪತ್ತೆ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಹತ್ಯೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಕೂಡ ಈಗಾಗಲೇ ಪೊಲೀಸರಿಗೆ ದಟ್ಟವಾಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಭ್ರೂಣಗಳ ಹತ್ಯೆ ಕೂಡ ನಡೆದಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಓರ್ವ ಸಹಾಯಕ ನರ್ಸ್ ಹಾಗೆ BAMS ಓದಿರುವಂತಹ ಒಬ್ಬರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಆಸ್ಪತ್ರೆ ಮಾಲೀಕ ಶ್ರೀನಿವಾಸ್ ಏನಿದ್ದಾರೆ ಅವರು ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಆಸ್ಪತ್ರೆಯಲ್ಲಿ ಓದಂತವರು ನಿಜವಾಗ್ಲೂ ಕೂಡ MBBS ಅನ್ನ ಮಾಡಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ದಟ್ಟವಾಗ್ತಾ ಇರೋದ್ರಿಂದಾಗಿ ಆ ಹಿನ್ನೆಲೆಯಲ್ಲೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡ್ತಿದ್ದಂತವರ ವಿದ್ಯಾಭ್ಯಾಸ ಏನು, ಅವರು ನಿಜವಾಗ್ಲೂ ಕೂಡ MBBS ಅನ್ನ ಮುಗಿಸಿದ್ರ ಅಥವಾ ಇವರೆಲ್ಲರೂ ಕೂಡ MBBS ಡಿಸ್ಕಂಟಿನ್ಯೂ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಈ ರೀತಿಯ ಒಂದು ಭ್ರೂಣ ಹತ್ಯೆಯನ್ನು ನಾವು ಗಮನಿಸ್ತಾ ಇದ್ವಿ. ಆದ್ರೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನುವಂಥದ್ದೇನಿದೆ ಅದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ನಂತರದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ ಬೆಳಗಾವಿ ವಿಧಾನಸೌಧದಲ್ಲೂ ಕೂಡ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಪ್ರಸ್ತಾಪ ಆಗಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗಿತ್ತು. ಆ ಒಂದು ಚರ್ಚೆ ಆದ ನಂತರದಲ್ಲಿ ಈ ರೀತಿಯ ಮತ್ತೆ ಪ್ರಕರಣಗಳು ಪತ್ತೆ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಗಮನಿಸ್ತಾ ಹೋದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತಿನ ದಿನ ಅಧಿಕಾರಿಗಳು ಯಾವ ರೀತಿಯ ಒಂದು ರೇಡ್ ಅನ್ನ ಕಂಡಕ್ಟ್ ಮಾಡಿದ್ರಲ್ಲ ಅಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನ ಕೂಡ ಸೀಸ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ರೀತಿಯ ಭ್ರೂಣವನ್ನ ಪತ್ತೆ ಮಾಡೋದಾಗಿರ್ಬೋದು ಅಥವಾ ಹತ್ಯೆ ಮಾಡೋದಾಗಿರ್ಬೋದು ಇದು ಕಾನೂನು ಪ್ರಕಾರ ಅಪರಾಧ ಅನ್ನುವಂಥದ್ದನ್ನು ಗೊತ್ತಿದ್ರೂ ಕೂಡ ಈ ರೀತಿಯ ಕೃತ್ಯಗಳಿಗೆ ಸಾಕಷ್ಟು ಜನ ವೈದ್ಯರು ಕೈ ಹಾಕ್ತಾ ಇರುವಂತದ್ದೇಂದೆ ಅದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಕೂಡ ಈ ರೀತಿಯ ಪ್ರಕರಣಗಳು ಕಡಿಮೆಯಾಗ್ಲಿ ಅನ್ನುವಂಥದ್ದೇಂದೆ ಅದು ಪ್ರತಿಯೊಬ್ಬರ ಕೂಡ ಆಶಯ ಹೌದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.